ಇದೊಂದು ತಮಾಷೆ ಆಯಿತು. ಅನಲೈಸ್ ಮಾಡಿ ಒಂದು 3 ಪಾಯಿಂಟ್ಸ್ ಕೊಟ್ಟರೆ ಇಷ್ಟೇನಾ? ಅಂದರೆ ಏನು ಮಾಡಬೇಕು, 100 ಜಪ ಮಾಡಿ ಇದು ಮಾಡಿ ಅದು ಮಾಡಿ ಇದು ಮಾಡಿ ಅಂದ್ರೆ ಹಾಂ ಓಕೆ ಅಂದರೆ ಹಾರ್ಡ್ ವರ್ಕ್ ಮಾಡಿದ್ರೇ ಬರುತ್ತೆ ಅಂತ. ಸಾಧನೆ ಮಾಡಿ ಅಂದರೆ ಇಷ್ಟೇನಾ? ಚಕ್ರಾಸ್ ನೋಡಿದ್ರೆ ಒಂದು ಅಲೈನ್ಮೆಂಟಲ್ಲಿ ಇಲ್ಲ, ಒಂದು ಬ್ಯಾಲೆನ್ಸಲ್ಲಿ ಇಲ್ಲ, ಎನರ್ಜೀಸ್ನೂ ಹೆಚ್ಚು ಕಡಿಮೆ ಇದೆ. ಅವಾಗ ನಾನೇ ಎಕ್ಸ್ಪ್ಲೈನ್ ಮಾಡಿದೆ, ನಾನು ನಿನ್ನ ಥರನೇ 6 ಧ್ಯಾನಗಳು ಮಾಡಿ ಇಲ್ಲಿ ಬಂದಿದ್ದೀನಿ, ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ. ಈ ಆನಾಪಾನಸತಿ ಮಾಡಿ ಅಂದರೆ ಏನು ಮಾಡಬೇಕಂದ್ರೆ ಶ್ವಾಸದ ಮೇಲೆ ಗಮನ ಅಂದರು. ಆಮೇಲೆ ಅಂದರು ಇಗ್ನೋರ್ ದ ಥಾಟ್ಸ್. ಆಮೇಲೆ ಅಂದು ಒಂದಿಲ್ಲ ಸಾಧನೆ ಬಗ್ಗೆ. ಇಷ್ಟೇನಾ? ಇಷ್ಟಕ್ಕೆ ಇಷ್ಟ ಆಗುತ್ತಾ ಸರ್? ಅಂದರೆ ಏನು ಮಾಡಬೇಕು? ಹಿಮಾಲಯಸ್ಗೆ ಹೋಗಿ ಸಂಸಾರನ ಬಿಟ್ಟು ಆ ಚಳಿಯಲ್ಲಿ ಕುತ್ಕೊಂಡು ಮುದ್ರೆಗಳಾಗ್ಬಿಟ್ಟು ಒಂದು ಕಾಲ ಮೇಲೆ ಒಂದು ಇಟ್ಟು ನೀವು ಇದೆಲ್ಲ ಮಾಡಿದರೆ ಓಕೆ. ಇದೇನಾಗುತ್ತೆ, ಕಾಂಪ್ಲೆಕ್ಸ್ ಥಿಂಗ್ ಇದ್ರೇನೆ ರಿಸಲ್ಟ್ಸ್ ಬರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಫೋಬಿಯಾ, ಇದು ದೊಡ್ಡ ಮಿಸ್ಕನ್ಸೆಪ್ಷನ್. ಸಿಂಪ್ಲಿಸಿಟಿಯಲ್ಲೇ ಎಷ್ಟು ಸೊಲ್ಯೂಷನ್ಸ್ ಇದೆ ಗೊತ್ತಾ?